ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಇಂಡಿಯಾ ಸೌತ್ ಪಾಯಿಂಟ್ ಇಂದ ಆಫ್ರಿಕಾ ಸೌತ್ ಪಾಯಿಂಟ್ ವರ್ಗಿನ ಸೈಕಲ್ ಟ್ರಿಪ್ಗೆ ಹೆಂಗೆ ಸ್ಪಾನ್ಸರ್ಶಿಪ್ ಟ್ರೈ ಮಾಡ್ತಾ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ. ಇವಾಗ ಮೊದಲನೇದಾಗಿ ನಾನು ಒಂದು ಪೋರ್ಟ್ಫೋಲಿಯೋನ ರೆಡಿ ಮಾಡ್ಕೊಂಡಿದ್ದೆ. ಪೋರ್ಟ್ಫೋಲಿಯೋದಲ್ಲಿ ನಾನು ಇಲ್ಲಿವರೆಗೂ 50,000 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿದ್ದೀನಿ, 8 ದೇಶಗಳು ಸೈಕಲ್ ಸುತ್ತಾಡಿದ್ದೀನಿ. ಜೊತೆಗೆ ನನಗೆ ಅಲ್ಲಿ ಆಗಿರೋ ಅನುಭವಗಳೇನು, ಮೀಡಿಯಾ ಕವರೇಜ್ ಏನಿದೆ, ನನ್ನ ಸೋಷಿಯಲ್ ಮೀಡಿಯಾ ಏನ್ ರೀಚ್ ಇದೆ ಅನ್ನೋದನ್ನೆಲ್ಲ ಸೇರ್ಕೊಂಡು ಒಂದು ಪೋರ್ಟ್ಫೋಲಿಯೋ ಮಾಡ್ಕೊಂಡಿದ್ದೆ. ಆ ಪೋರ್ಟ್ಫೋಲಿಯೋನ ಇಟ್ಕೊಂಡು ನಾನು ಬೇರೆ ಬೇರೆ ಕಂಪ್ನಿಗಳಿಗೆ ನಂದು ಈ ತರ ಪೋರ್ಟ್ಫೋಲಿಯೋ ಇದೆ, ನಾನು ಇಷ್ಟೆಲ್ಲ ಸೈಕಲ್ ಸುತ್ತಾಡಿದ್ದೀನಿ, ಸೊ ನೀವು ನಂಗೆ ಆದ್ರೆ ಸ್ಪಾನ್ಸರ್ ಮಾಡಿ ಅಂತ 1.5 ತಿಂಗಳು ಇದೇ ಮಾಡಿದೆ ಅನ್ಕೊಳ್ಳಿ. ದಿನ BMTC ಬಸ್ ಅಲ್ಲಿ 80 ರೂಪಾಯಿ ಕೊಟ್ಟು ಟಿಕೆಟ್ ತಗೊಳ್ಳೋದು, ಬಸ್ ಹತ್ಕೊಳ್ಳೋದು, ಯಾವ್ಯಾವ ಆಫೀಸಲ್ಲಿ ಫೋನ್ ಮಾಡಿ ಓಕೆ ಅಂತಾರೋ ಆಫೀಸ್ಗೆ ಹೋಗೋದು, ಸಬ್ಮಿಟ್ ಮಾಡೋದು, ಬರೋದು. ಬರೀ ಇದನ್ನೇ ಮಾಡಿದೆ 1.5 ತಿಂಗಳು. ಇದ್ರಲ್ಲಿ ತುಂಬಾ ಕರ್ನಾಟಕದ ಬ್ರಾಂಡ್ಸ್ ಕೂಡ ಇತ್ತು. ಅಷ್ಟೊಂದು ಪಾಸಿಟಿವ್ ರೆಸ್ಪಾನ್ಸ್ ಬರಲಿಲ್ಲ. ಏನಕ್ಕೆ ಅಂದ್ರೆ ಮೊದಲನೇದಾಗಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಅಷ್ಟೊಂದು ಎನ್ಕರೇಜ್ ಮಾಡಲ್ಲ ಯಾವುದೇ ಕಂಪ್ನಿ ಕೂಡ. ಅದ್ರ ಜೊತೆಗೆ ನನಗೆ ಅನ್ನಿಸ್ತು ಲ್ಯಾಕ್ ಆಫ್ ಕನೆಕ್ಷನ್ ಅಂತ. ನಮ್ಗೆ ಯಾರಾದ್ರೂ ಕಂಪ್ನಿ ಓನರ್ಸ್ ಮ್ಯಾನೇಜರ್ಸ್ ಗೊತ್ತಿದ್ರೆ ಮಾತ್ರ ಈ ತರದಕ್ಕೆಲ್ಲ ಸ್ಪಾನ್ಸರ್ಶಿಪ್ ಈಸಿ ಆಗುತ್ತೆ. ಇಲ್ಲಾಂದ್ರೆ ಯಾವ್ದಾದ್ರು ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇಟ್ಕೊಂಡೋದ್ರೂ ಈಸಿ ಆಗುತ್ತೆ. ಬಟ್ ನಾನು ಏನು ಮಾಡಲಿಲ್ಲ, ಹಂಗಾಗಿ ನಂಗೆ ಸ್ವಲ್ಪ ಕಷ್ಟ ಆಯ್ತು ಅನ್ಕೋತೀನಿ. ಇನ್ನು ಯಾವುದೇ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇಲ್ಲದೆ, ಏನೂ ಸಪೋರ್ಟ್ ಇಲ್ಲದೆ ನಂಗೆ ಒಂದ್ ಕಡೆ ಸ್ಪಾನ್ಸರ್ಶಿಪ್ ಸಿಕ್ತು, ಅದು 2 ಲಕ್ಷ. ಬಟ್ ಅದು ಟ್ರಿಪ್ ಮುಗಿಸ್ಕೊಂಡ್ ಬಂದಾದ್ಮೇಲೆ ಕಂಪ್ನಿಗೆ ನಾನು ಏನೇನು ಮಾಡಿದೀನಿ ಅನ್ನೋದಕ್ಕೆಲ್ಲ ಒಂದು ಬಿಲ್ ಸಬ್ಮಿಟ್ ಮಾಡಿದ್ರೆ ನನಗೆ ಆಮೇಲೆ 2 ಲಕ್ಷ ಅವ್ರು ರಿಲೀಸ್ ಮಾಡ್ತಾರೆ. ಅದ್ರ ಹೊರತಾಗಿ ನನ್ನ ಸೈಕಲ್ ಮತ್ತು ಅಪೆರಲ್ಸ್ಗೆ ಡಿಕತ್ಲಾನ್ ಅವ್ರ ಜೊತೆ ಕೊಲಾಬ್ರೇಟ್ ಮಾಡ್ತಿದ್ದೀನಿ. ಸೊ ಅವ್ರಿಗೂ ಅಷ್ಟೇ ತುಂಬಾ ಬೆನ್ ಬಿದ್ದು ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ಅಲ್ಲಿರುವಂತ ಟೀಮ್. ಕೊನೆಗೆ ನಂಗೆ ಸೈಕಲ್ ಸಿಕ್ತು. ಇವಾಗ ನೆಕ್ಸ್ಟ್ ಥಿಂಗ್ಸ್ ಎಲ್ಲಾನು ಅವ್ರ ಹತ್ರನೇ ತಗೋತಾ ಇದ್ದೀನಿ. ನಿಮ್ಗೂ ನನ್ನ ಪೋರ್ಟ್ಫೋಲಿಯೋ ಸ್ಯಾಂಪಲ್ ಬೇಕು ಅಂತಂದ್ರೆ ಕೆಳಗಡೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮ್ DM ಅಲ್ಲಿ ನನ್ನ ಪೋರ್ಟ್ಫೋಲಿಯೋನ ಸೆಂಡ್ ಮಾಡ್ತೀನಿ.